ನಮ್ದುಕಿ ಇಷ್ಟು ವರ್ಷ ದುಬೈದಲ್ಲಿ ಇತ್ತು. ಈಗ ಅಲ್ಲಿ ಒಂಟೆಗೆ ಕುಡಿಯೋಕೆ ನೀರು ಇಲ್ಲಾಗದೆ. ಅದಕ್ಕೆ ನಮ್ದುಕಿ ಲುಂಗಿ ಮಡ್ಸ್ಕೊಂಡು ಇಲ್ಲಿಗೆ ಬಂದದೆ. ಅದು ಏನೋ ಹೇಳ್ತದಲ್ಲ, ಕಾಗೆ ಕೂರುಕು ಕೋಲು ಮುರುಕು ಸರಿ ಆಯ್ತು. ಹಂಗೆ ಆಗದೆ ನಮ್ದುಕಿ ಪರಿಸ್ಥಿತಿ. ಅದು ಅವರಿಂದು ಎಷ್ಟು ಬೇಗ ನೋಟು ಬಂದ್ ಮಾಡ್ಬಿಡ್ತು. ನಮ್ದು ಇಲ್ಲ 20 ವರ್ಷದಿಂದ ಪೆಟ್ಟಿಗೆಲ್ಲಿ ಹಾಗೆ ಇತ್ತು. ಈಗ ಅದು ಬೆಳಿ ಹಚ್ಚಿ ಬೆಳೆದು ಮಾಡಕ್ ಆಯ್ತದೆ. ಹೀಗಾಗಿ ನಮ್ದುಕಿ ಮೂಲ ಕಸುಬಿಗೆ ಕೈ ಹಾಕದೆ. ಅದು ನಮ್ದು ಒಬ್ರು ಹಳೆ ಗಿರಕೆರೆ ಶಿವ ಭಟ್ರು ಹೇಳಿ, ಅವ್ರ ಮನೆ ಎಲ್ಲ ಆಯ್ತದೆ, ಯಾವ್ದಾರಿಲ್ಲಿ ಹೋಗೋದು. ಆದ್ರೆ ನಮ್ದುಕಿ ಬಾಳ ವರ್ಷನೂ ಆಯ್ತಲ್ಲ, ದಾರಿನೂ ಬರ್ತ್ಬಿಟ್ಟದೆ. ದಾರಿಲಿ ಯಾರು ಸಿಗ್ತಾರಂತ ನೋಡ್ತಾ ಇದ್ದಾಗದೆ. ಯಾರಿಗೆ ಯಾರುಂಟು ಎರುಳ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ. ಅರೆ ಅಮಾಶಿ ಅಮಾಶಿ, ನಮ್ದುಕಿ ಗುರ್ತು ಹತ್ತಿಲ್ಲ ನಿನ್ಗೆ? ನಾವು ಫಕೀರ್ ಸಾಹೇಬ್ರು. ಓಹೋ, ಫಕೀರ್ ಸಾಹೇಬ್ರು, ನಿಮ್ದು ಗಾಡಿ ದುಬೈದಿಂದ ಯಾಕೆ ಬಂದದೆ? ಅದು ಹಂಗೆ ನಾನು ಅಮಾಶಿನ ಹೇಳಿ ನಿಮ್ಗೆ ಗೊತ್ತಾಯ್ತು ಅಂತ ನಾ ಯೋಚನೆ ಮಾಡ್ತೀವಿ. ಅರೆ ಅಲ್ಲ ಅಮಾಶಿ, ನಿಮ್ದುಕಿ ಬಣ್ಣ ನೋಡಿನೇ ನನ್ಗೆ ಗೊತ್ತಾಗುದಿಲ್ಲ ನೀವು ಅಮಾಶಿ ಅಂತ. ನಿಮ್ದು ಎಲ್ಲ ಆರಾಮದೆ? ಸಾಹೇಬ್ರೆ, ನಮ್ದೆಲ್ಲ ಎಂತ ಆದಿರ, ಒಂದನೇ ಶರಾಯ ಕುಡ್ಕೊಂಡು ಎಲೆ ಕೊಯ್ಲಿಗೆ ಹೋಗುದು. ಈ ಚಳಿಗಾಲಕ್ಕೆ ಎಲೆನೂ ಹಣ್ಣಾಯ್ತು, ನಮ್ ತಲೆನೂ ಹಣ್ಣಾಯ್ತು. ಅದು ಸುಡುಗಾಡು. ಈ ಚಳಿಗಾಲಕ್ಕೆ ಸಂಜೆ ಆಗುದೇ ಆಗುದು, ಒಂಥರ ದಮ್ಮು ಸ್ವೈ ಸ್ವೈ ಕೊಟ್ಟಿದ್ದು. ಅಮಾಶಿ, ನೀನು ಸಿಕ್ಕಿದ್ದಿಲ್ಲ, ನಮ್ದುಕಿ ಗಿಲ್ದು ಖುಷಾಯ್ತು. ನೀನು ನಂಗೆ ಒಂದು ಸಹಾಯ ಮಾಡ್ತದೆ. ಎಂತದು? ಶರಾಯ ಸುದ್ದಿ ಹೇಳ್ಬೇಡಿ ಸಾಹೇಬ್ರೆ, ಅದು ಸುಡುಗಾಡು. ನಮ್ಮ ಮಂಕಾಡಿ ಇಲ್ವಾರ ಅಲ್ಲಂತೂ ಶಂಕ ಕಟ್ಕೊಂಡದೆ ಶಾಯುಕ್ಕೆ. ಶರಾಯ ಬಾಟ್ಲಿ ಮನೆ ಹೋಗ್ತಾರೆ, ಬಾಟ್ಲಿ ತಲೆ ಮೇಲೆ ಪುಕ್ಕು ಹೇಳಿದು, ಅಲ್ಲಿ ಶಾಕಪ್ಪ ಸಾಕು. ಅರೆ ಅಲ್ಲ, ಇವರಿಗೆ ಕಿವಿದು ಡಮಾರ ಬಿಟ್ಟಿದೆ. ಜರ ಎಲ್ಲ ಸಹಾಯ ಸಹಾಯ. ಸಣ್ಣ ಹೇಳು, ಕೇಳ್ಸಿದ್ದು ನಂಗೆ. ಅದು ನಮ್ದು ಶಿವ ಭಟ್ರು ಇಲ್ಲ, ಶಿವ ಭಟ್ರು ಅವ್ರ ಮನೆ ಎಲ್ಲ ಆಯ್ತದೆ, ಯಾವ ದಾರಿಲಿ ಹೋಗುದು? ಯಾರು? ಬಾಬು ಶೆಟ್ನ? ಅಲ್ಲ, ಶಿವ ಭಟ್ರು, ಶಿವ ಭಟ್ರು. ಸಣ್ಣ ಕೇಳಿ ಶಾಯೆ
ಪೀಸ್ ಒದ್ದ ಅಂದ್ರೆ ಅದ್ರ ಅಂಟ್ ನಾಲ್ಕು ಭಾಗ ಆಗ್ಬಿಡ್ಬೇಕು ಮಗಂದು. ಹೊಡ್ದಿರೋ ಓ ಹೊಡ್ದಿರೋ. ಅರೆ ರೇ ಅಮಾಶಿ, ಇಂದು ಬೆಳಗ್ಗೆನೆ ಚಾ ಕುಡಿಲ್ ಬಂದ್ಯಲ್ಲೋ? ಅರೆ ವಕೀಲ್ ಸಾಹೇಬ್ರು ಬಂದ್ರಲ್ಲೋ? ಬಹಳ ವರ್ಷ ಆಯ್ತು ನೋಡಿ. ಹೌದು ಅಲ್ಲ, ನಿಮ್ದುಕ್ಕಿ ನಡಿನು ನನ್ಗೆ ಬಹಳ ವರ್ಷ ಆಯ್ತು. ಅದು ಅವರಿಂದ ಎಷ್ಟು ಬೇಗ ದುಡ್ಡು ಬಂದ್ ಮಾಡ್ಬಿಡ್ತು. ನಮ್ದುಕ್ಕಿ ಒಂದು 15 ದಿನ ಹೇಳಿದ್ರೆ ಏನಾದ್ರೂ ವ್ಯವಸ್ಥೆ ಮಾಡ್ತಿತ್ತು. ಬಟ್ರೆ ನಿಮ್ದುಕ್ಕಿ ಚಿನ್ನಾಗಿನ್ನ ಏನಾದ್ರೂ ಇದ್ರೆ ಹೀಗೆ ಕೊಟ್ಬಿಡಿ. ನಮ್ದೆಲ್ಲಿರು ಚಿನ್ನ? ಹೆಂಡತಿಗೆ ಚಿನ್ನ ಹಾಳು ಕರೆಯುವುದು. ಅದೇಯ 60 ಕೆಜಿ ತುತ್ತು. ಅದೆಂತೋ ಗಂಡ್ಸ್ರತ್ರ 100 ಗ್ರಾಮ್ಗಿಂತ ಹೆಚ್ಚಿನ ಇಸ್ಲಾಗ ಹೇಳ್ದ. ನನಗಂತೂ ಹೆಂಡತಿದೆ ಚಿಂತೆ. ಹೆಂಗಸ ಸೀರೆಗೂ ಹಿಂಗೆ ಎಲೆಪೆ ಅಂತ ಬೇಕಾಗಿತ್ತು. ಹೋಯ್ ಸಾಯ್ಬ್ರೆ, ಸರಿ ನೋಡಿ, ಎಲ್ಲ ದುಡ್ಡು ಹೊರಗೆ ಬಂತ್ ನೋಡಿ. ಹೊರಗಂತ ಹೊರಗೆ ನಮ್ ಒಟ್ಟಿನೂ ಇಲ್ಲ. ಕೈ ಚೀಲದಲ್ಲಿ ಕಟ್ಕೊಂಡು ವಜ್ರಳ್ಳಿ ಬ್ಯಾಂಕ್ಗೆ ಓಡೋಗಿರು. ಸಾಯ್ಲಿ ಸಾಯ್ಬ್ರೆ, ಶಟ್ರು ಮಾಡಿದ್ದು ದಂಡಕ್ಕೆ, ಭಟ್ರು ಮಾಡಿದ್ದು ಪಿಂಡಕ್ಕೆ ಅಂತ. ಸಾಯ್ಬ್ರೆ, ಬಿದಿರಂಡೆಯಲ್ಲಿ ದುಡ್ಡು ಸುಳ್ಳಿ ಸುತ್ತಿ ಮಾಡುವುದು, ಹೊಕ್ಸಿಡುವುದು. ಸುಳ್ಳಿ ಸುತ್ತಿ ಮಾಡುವುದು, ಹೊಕ್ಸಿಡುವುದು. ಅಲ್ಲವೋ ಅಮಾಶಿ? ಬಟ್ರೆ ನಾವು ಇಲ್ಲ, ಮೊನ್ನೆ ವಜ್ರಳ್ಳಿ ಬ್ಯಾಂಕಿಗೆ ಬಂದಿತ್ತು. ಅದು ಶಾಲು ನೋಡಿದ್ರೆ ಬೋಂಡ ಮಂಜಣ್ಣನ ಅಂಗಡಿ ಇಲ್ಲ, ಅಲ್ಲಿವರೆಗೆ ಹೋಗದೆ. ಬಿಸಿಲಲ್ಲಿ ನಿತ್ತು ನಿತ್ತು ನಮ್ದುಕ್ಕಿ ಟೋಪಿ ಇಲ್ಲ, ಟೋಪಿನೂ ಕಾದು ತಲೆ ಒಳಗೆ ಮೆದುಳು ಇಲ್ಲ, ಅದು ಬಿಸಿ ಆಗೋಗದೆ. ಅರೆ ಇದ್ದಕ್ಕೆ ತಲೆದ್ವಾದ್ಯ. ನಾ ಟೊಪ್ಪಿ ಒಂದೆಲ್ಲ ಮಾಡಿದ್ದೆ. ಶತ್ರು ಮಂದಿ ನಾ ಆದಿನ ಶಾಲೆಯಲ್ಲಿ ಒಂದ್ ಬೆಳಿಗ್ಗೆ ಬ್ಯಾಂಕ್ ಮುಂದೆ ನಿಂತ್ಕೊಂಡಿದ್ದೆ. 10 ಆಯ್ತು, 11 ಆಯ್ತು, 12 ಆಯ್ತು, 1 ಆಯ್ತು. ಕೊನೆಗೆ ಸುಡುಗಾಡು ಕಪ್ಪ ಕೊಟ್ಟು ಹೇಳಿ ಎಂಜಲು ತುಪ್ಪಕ್ಕೆ ಹೊರಗಡೆ ಬಂದೆ. ವಾಪಸ್ ಹೋಗೋ ತನಕ ಊಟದ ಟೈಮ್ ಆಯ್ತೇಳಿ ಅವ ಯಾರೋ ರಾಮ ಬಾಗ್ಲೆಳ್ದೆ ಬೀಗ ಹಾಕ್ಬಿಟ್ಟಾನೆ. ಅಮಾಶಿ, ನೀವು ಹೊರಗೆ ಉಗಿಯಕಾಯ್ತು. ಈ ಭಟ್ರು ಒಳ್ಳೆ ನಾಯಕವ್ರೆ. ಇವರು ನನ್ನ ಜೊತೆಗೆ ಕೈ ಚೀಲದಲ್ಲಿ ತುಪ್ಪ ದುಡ್ಡಿಟ್ಕೊಂಡು ಶಾಲೆಯಲ್ಲಿ ನಿಂತ್ಕೊಂಡಿದ್ರು. ಅವೇ ಯಾರೋ ಹಿಂದ್ಗಡೆಯಿಂದ ಒತ್ತಿದ್ ಹೊಡ್ತಕ್ಕೆ ಭಟ್ರು ಕುಸುಕ್ ಕೇಳಿ ಒಳಗಡೆ ಹೋಗ್ಬಿಟ್ಟಾರೆ. ಕೊನೆಗೆ ಅಮಾಶಿ ಅಮಾಶಿ ಹೇಳ್ತಾ ನಗಾಡ್ತಾ ಹೊರಗಡೆ ಬಂದ್ರು. ನಮ್ದುಕ್ಕೆ ಎಲ್ಲ ಈಗ ಒಂದು ಕೆಲಸ ಮಾಡ್ತದೆ. ನಮ್ದುಕ್ಕೆ 10 ಮಕ್ಕಳ ಹೆಸರಲ್ಲಿ ದುಡ್ಡು ಇಟ್ಟದೆ. ಅದು ಸಾಲಿ ನಾವು ಬರುವಾಗ ಎಲ್ಲ ನಿಮ್ದುಕ್ಕೆ ಅಂಗಳದಲ್ಲಿ ಕೊಡೊಂದು ಗೋಲೆ ಗೋಲೆ ಬಂದು ಕೂತಿತ್ತು. ಅದು ನಮ್ದುಕ್ಕಿ ಗಡ್ಡ ನೋಡಿನೇ ಎದ್ರುಕೊಂಡು ಓಡಾಯ್ತು. ಸಾಯ್ಲಿ ಸಾಯ್ಬ್ರೆ, ಈ ವರ್ಷ ಮಂಗನಾವಳಿ ಹೆಚ್ಚಾಯ್ತು. ಹುಲ್ಲೋರ್ ಮನೆ, ವೀರಭದ್ರ ಗುಡಿಗೆ ಎಲ್ಲಾ ಕಡೆಗೂ ಹೋಗಿ ಬಂದ್ಯ. ಇಲ್ಲಿ ಎಬ್ಬಿರೆ ಅಲ್ಲಿ ಹೌದು, ಅಲ್ಲಿ ಎಬ್ಬಿರೆ ಇಲ್ಲಿ ಬತ್ತು. ಬಟ್ರೆ ನಿಮ್ದುಕ್ಕಿ ಈ ಸಲದ್ದು ಕೊಳೆ ಅಡಿಕೆ ಮಾಡಲಿಲ್ಲ, ನೋಡ್ಕೊಂಡೋಗು ಅಂತ ಬಂದಾಗದೆ. ಹಾ, ಸುಮಾರಿದ್ದು. ಹ್ಯಾಂಗ್ ಮಾಡ್ತಾರೆ ಅದು? ಎಲ್ಲ 70-80 ಹೀಗೆ ನಡೀತದೆ. ಹೋಯ್ ಸಾಯ್ಬ್ರೆ, ಯಲ್ಲಾಪುರದಲ್ಲಿ 120 ಇದ್ದು ಹೇಳ್ದ. ಯಾವ್ದಕ್ಕೂ ಮಾತ್ರ ಚಾ ಕುಡ್ಕ, ಕಡೆ ಮಾತಾಡ್ಬ. ಸಾವಿತ್ರಿ, ಏ ಸಾವಿತ್ರಿ, ಕೇಳುತ್ತಾನೆ? ಸಾವಿತ್ರಿ ನೀವು ಹಿಂಗೆ ಹೇಳ್ತಾರೆ ಗೊತ್ತಿತ್ತು. ಅದಕ್ಕೆ ನಿನ್ನೆ ಒಂದು ಹಂಡೆ ಚಾಬಿಸಿ ಮಾಡಿಟ್ಟಿದ್ದೆ. ನಮ್ಮನೆ ಬರ್ತಿ ಅಲ್ದನೆ. ಸಿಗಲಿಲ್ಲ ಬನ್ನಿ ಅಂತ ಹಾಕೊಂಡೇ ಬಂದಿದೆ. ಎಂತ ಅಕ್ಕ ಬಂದಿದೆ?
ನಾಳೆ ಒಂದು ಗದಿ ಹೋಗುವ. ಒಂದು ಕೆಲಸ ಮಧ್ಯದಲ್ಲಿ ಕಾಮೇಶ್ವರ್ ಭಟ್ರು ಹೊಸ ಬಾಲೆ ತೋಟ ಮಾಡಾರೆ, ಭರ್ಜರಿ ಕೊನಾಗದೆ. ಮೊನ್ನೆ ಮಜಾ ಆಗಿತ್ತು. ನಮ್ಮ ಹುಡುಕೋಗಿ ಮೇಲಿನ ಗಂಟೆಗೆ ಪರಮೇಶ್ವರ ಗೌಡ್ರು ಹೇಳ ಬಿಟ್ಟಾರೆ. ಓಯ್, ನಾಡಿದ್ದು ಒಜ್ಜಳ್ಳಿ ಶಾಲೆ ಇಲ್ಲ, ಅಲ್ಲಿ ನಾಗರಾಜ್ ಸರ್ ಇಲ್ಲ, ಅವ್ರ ಮನೆಗೆ ಹೋಗುವ. ಬೇರೆ ಮೆಣಸಿನ್ಕಾಯಿ ಭರ್ಜರಿ ಆಗದೆ ಅಂತೆ. ಮೊನ್ನೆ ಶ್ರೀಪಾಲ್ ಭಟ್ರ ಮನೆ ಹೊರಗೆ ಹೋಗಿ ಬರುದ್ರೊಳಗೆ ಅವ್ರ ಪಪ್ಪಳೆ ಮರ ಖತಮ್. ಓ ಈ ಸಲ ಕೊನಗದ್ದಿಗೆ ಒಂದು ಸಾರಿ ಹೋಗೋ ಬಹಳ ದಿನ ಆಯ್ತು. ಕರ್ಕೆ ಬಲ್ ಬದಿಯಬೇಕಂದ್ರೆ ಬಗೆ ಹುಷಾರ್. ಅವ್ ಯಾರೋ ಒಂದ್ ಪೈಪ್ ಕಂಡಿರ್ತಾರಂತೆ, ಜಂಟ್ ಹಾಕಿ ಕಾಗದ ಮೊನ್ನೆ ನಡಿಕೇರಿ ಪರಮೇಶ್ವರ ಭಟ್ರ ಮನೆಗೆ ಹೋಗಿದ. ಅವ್ರ ಜಂಟಿ ಎತ್ಕೊಂಡು ಓಡ್ ಬಂದಿದ್ ಹೊಡ್ತಕ್ಕ ನಾ ಅವ್ರ ಕೊಟ್ಟಿಗೆ ಅಂತ ಬಿಡಿಸಕ್ ಪರಾನೇ ಯಾರು ಅವಾಜ್ ಮಾಡ್ಬೇಡಿ. ಶಿವ ಬಂದು ದಾಸವಾಳಗಿದ ಹತ್ತಿ ಬೋಳ್ಸಿಡುವ. ಓ ಇವರಮ್ಮನ ಹೊರಕವಾಗಿ ಸಾವಿತ್ರಮ್ಮ ಅದೇ ನೋಡಿ ನೋಡಿದ್ರೆ ಸಾಕು ಒಡಕ ಜಮಟಿ ತಗೊಂಡು ಓಡ ಬರ್ತದೆ. ಮಜಾ ಮಾಡುವ, ಬಾಳೆಹಣ್ಣು ತಿಂಡಿ ಜಂಗ್ ಮಾತ್ರ ಇಟ್ಟು. ನಾ ಮೊನ್ನೆ ಇವರ ಮನೆ ಹತ್ತಿರೋಗಿದೆ, ಮಾವಿನ ಮರ ತಾನೆ ಸುಡುಗಾಡು ಲಟ್ಟಾಗಿ ಸತ್ತಿಟ್ಟು ಕಾಣ್ತದೆ. ಲಟ್ಟ ಅಂತ ಶಿವಭಟ್ರು ಪಟ್ಟೆಯಲ್ಲಿ ಬಂದ್ಬಿಟ್ಟಾರೆ. ನೀ ಹಂಗೆ ಅಷ್ಟಷ್ಟು ಹೊತ್ತಿಗೆ ಗುಂಗ್ ಹೇಳಿದ್ರೆ ನಿಮ್ಗೆ ಸಮಾಧಾನ ಆಗಿಲ್ಲ. ಅವರು ಹಂಗ್ ಬಂದ್ರೆ ಹಿಂಗೋಡೋಗ್ಬೇಕು, ಹಿಂಗ್ ಬಂದ್ರೆ ಹಂಗೋಡೋಗ್ಬೇಕು. ಈ ಸಲ ಬೇಸಿಗೆಗೆ ಶಿವ ಭಟ್ರ ತೋತಾಪರಿ ಮಾವಿನಕಾಯಿ ಒಂದು ಬಿಡುದು ಬೇಡ. ಓ ಈ ಸಲ ಅಂಕಿತ ಟೀಚರ್ ಹುಳಿ ಮಾವಿನ ಮರ ಮಸ್ತ್ ಅದೇ ಹೋಗುವ. ಎಲ್ಲಿವರೆಗೆ ಹೋದಷ್ಟೇ ನಿಮ್ಮದು? ಆ ಕೇಳಿಗೆ ನೋಡಿದ್ರೆ ಸರಿ, ಸುಮ್ಮಗ ತಿನ್ನು ತಿನ್ನು. ಶ್ರೀಮಂತ ಮಾರವ ಶಿವ ಭಟ್ರಿಗೆ ಗೋವಿಂದ 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 ಹಂಗೆ ಬಂದು ಡ್ಯಾನ್ಸ್ ಮಾಡಿ ಹೋಗ. ಭಟ್ರೆ ಒಂದು ಕೆಲಸ ಮಾಡ್ತದೆ, ನಮ್ದು ಕಿ ಮುಂದಿನ ವಾರ ಗಾಡಿ ಬರುತ್ತದೆ. ನಮ್ದು ಅಡಿಕೆ ಎಲ್ಲ ಚೆನ್ನಾಗಿ ಒಣಸಿಡಿ. ಮತ್ತೊಂದು ವಿಷಯ ಎಂದರೆ ನಮ್ದು ಕಿ ಬಾವೊಂದು ಹೊಸ ಬಂದೂಕು ಬಂದದೆ. ಮುಂದಿನ ವಾರ ಬರ್ಬೇಕಿದ್ರೆ ನಮ್ದು ಕಿ ಹಿಡ್ಕೊಂಡು ಬರ್ತದೆ.
ಆಯ್ತು ಬನ್ನಿ ವಕೀಲ್ ಸಾಹೇಬ್ರೆ, ನಮಸ್ಕಾರ. ವಾಲೇಕುಮ್ ಸಲಾಂ. ನಮಗಿದು ಹಬ್ಬವ ಹಬ್ಬ. ಯಾರು ಮನೆ ಒಳಗೆ ಹೋಗ್ಬೇಡ್ರಿ. ಮನೆಗೆ ಅವರು ಕೊಡೋಣ ಶಾಂತಿ ಹೇಳಿ ಬರ್ಕೊಟ್ರು. ಶಾಂತಿ ಮನೆ ಹಾಲಾಯ್ತು. ಅವತ್ತು ಕೂಗುದು ಲಬ 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 ಅಂತ ಬಾಯಿ ಬರ್ಕೊಟ್ರು. ಕೂಗ್ಲಿ ಕೂಗಿ ಹೊಸವಾಗಿ ಕೊನೆಗೆ ಮನೆ ಹೋದ್ರು. ಕೆಲವೊಂದು ಕೂಲಿಗಳು ನಮ್ಮನ್ನು ನೋಡಿದ್ರೆ ಸಾಕು ಕಷ್ಟಲಿಕ್ಕೆ ಬರ್ತೇವೆ. ಹೌದೌದು, ಆದ್ರೆ ಟಿವಿ ಕಾಕಲ್ ಮನೆ ಕುಂದಿ ಬೆಳ್ಸ್ಕೊಂಡು ಬಂದು ನೋಡು. ನಾನು ಹೊಡ್ದು, ಅದು ಹೊಡ್ದು. ಎಷ್ಟು ಮಿಸ್. ಪಾಪ ನಾನು ಬಂದು ಮರ ಹತ್ಕೊಂಡ್ಬಿಟ್ಟೆ. ಪಾಪ ಅದು ಬಾಲ ಮಾಡಿಸ್ಕೊಂಡು ಪುಳಿ ಅಂತ ಹೊರಟೋಯ್ತು. ಓ, ಈ ಸಲ ನಮ್ಮ ಗುಂಡು ಕೊತ್ತಿಗೆ ಒಂದು ಮದುವೆ ಮಾಡೋಣ. ಚಲೋ ಬೆಳ್ಳಗಿದ್ದ ಗುಂಡು ಹುಡುಗಿ ಹುಡುಕಲ್ಲ ಮಗ. ಅಲ್ಲ ಹೇಳುದ್ ಮತ್ತೆ ಕರೂರಿನಿಂದ ನಮ್ಮೂರಿಗೆ ಒಂದು ಹೊಸ ಹೆಣ್ಕೋತಿ ಬಂದದಂತೆ. ನಾನು ನೋಡಿದ ಊರಿಗೆ ಬಂದ ನೀರಿಗೆ ಬಂದ ಇರ್ತಾಳ. ಹೆಂಗಿದ್ದಾಳ ಹುಡುಗಿ? ಪಸಂದ್ ಆಗೋಣ? ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನಾಲ್ಕೊಂಡ್ರೆ ಸಖತ್ತಾಗವಳೆ, ಬಿಟ್ಟರೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಕಣ್ಣರೆ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಸಾಬನ ಹತ್ರ ಒಂದು ಗರ್ನಾದ್ರೂ ತಕೊಂಡು ಬತ್ಲೆ ಹೇಳಕ್ಕಾಯ್ತು. ಹೌದು, ಗರ್ನಾಲ್ ತತ್ತ ಮತ್ತೆಂತ ತತ್ತ. ದುಡ್ಡು ಕೊಟ್ಟು ಗರ್ನಾಲ್ ತಪ್ಪುದು ಒಂದೆಯ, ದುಡ್ಡು ಕೊಟ್ಟು ಬಾಳೆಹಣ್ಣು ತಿಂಬುದು ಒಂದೆಯ. ಅರೆ, ಮತ್ತೆ ಬಂದು ಬಿಟ್ರ ಸಾಹೇಬ್ರು? ಬನ್ನಿ ಬನ್ನಿ, ಈಗ ನಮ್ದೆಲ್ಲ ಕೊಳೆ ಅಡಿಕೆ ಒಣಗಾಯ್ತು. ನೀವು ಅದ್ರ ತಂದ್ರ? ತಂದಿದೆ. ಅದು ಇಲ್ಲ. ಇಲ್ಲಿ ಒಂದು ಗುಂಡು ಹಾಕಿ ಡಮ್ ಬೆಳೆಸಿರೆ ಕೋಡಂದು ಮಗಂದು ಜನ್ಮದಲ್ಲೇ ಇವನಿಗೆ ಬರುವುದೇ ಇಲ್ಲ. ಇದ್ರಾಗೆ ಮಿಷಿನ್ ಹೊಡಿಲ್ ಬತ್ತ. ಮಿಷಿನ್ ಹೊಡಿಲ್ ಬತ್ತು, ನಿನ್ಗೂ